ಕೆರೂರು PSI ಅರೆಸ್ಟ್, ಪಟಾಕಿ ಹೊಡೆದು ಸಂಭ್ರಮಿಸಿದ ಯುವಕರು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಆ PSI ಅವರ ಬಗ್ಗೆ ಒಂದೇ ಒಂದು ಒಳ್ಳೆಯ ಮಾತುಗಳನ್ನು ಯಾರು ಆಡ್ತಾ ಇಲ್ಲ. ದೊಡ್ಡವರು ಸಣ್ಣವರು ಬಂದ್ರೆ ನಾನು ಹಂಕಾರಿತ್ತು ಬಾರ ಒದ್ದೇನೆ ಮಗನ ಬಡದೇನೆ ಬಾ ಒಬ್ಬರೇ ಇದ್ದವನು. ಅರೆಸ್ಟ್ ಆಗಿದ್ದಕ್ಕೆ ಮಾತ್ರವೇ ಇಲ್ಲಿ ಯುವಕರು ಎಲ್ಲರೂ ಕೂಡ ಸಂಭ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು. ಪಾಪದ ಕೊಡ ತುಂಬಿತ್ತು, ಆತನ ಭ್ರಷ್ಟಾಚಾರ ಮಿತಿ ಮೀರಿತ್ತು, ಇದೀಗ ಅರೆಸ್ಟ್ ಆಗಿಬಿಟ್ರು ಭೀಮಪ್ಪ ರಬಕವಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಯ PSI ಭೀಮಪ್ಪ ರಬಕವಿ. ಭೀಮ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಧರ್ಮ ರಕ್ಷಣೆಗೆ ನಿಂತವನು. ಅಂಥವರ ಹೆಸರನ್ನ ಇಟ್ಕೊಂಡು ಅದೆಷ್ಟು ಲಂಚಗಳಿಗೆ ಅದೆಷ್ಟು ಜನರಿಗೆ ಕಿರಿಕಿರಿಯನ್ನ ಮಾಡಿದ್ರು. ಪೊಲೀಸರು ಅಂತ ಹೇಳಿದ್ರೆ ಯಾವತ್ತು ಭರವಸೆಯನ್ನ ನೀಡುವವರು ಆಗಿರಬೇಕೆ ಹೊರತಾಗಿ ಭಯವನ್ನ ನೀಡುವವರು ಆಗಿರಬಾರ್ದು. ಪೊಲೀಸರು ಅಂತ ಹೇಳಿದ್ರೆ ಅವರು ರಕ್ಷಣೆ ಕೊಡುವವರಾಗಿರಬೇಕೆ ಹೊರತು ರಾಕ್ಷಸರ ರೀತಿ ವರ್ತಿಸುವವರು ಆಗಿರಬಾರದು. ಈ ಮಾತನ್ನ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆ PSI ಅವರ ಬಗ್ಗೆ ಒಂದೇ ಒಂದು ಒಳ್ಳೆಯ ಮಾತುಗಳನ್ನು ಯಾರು ಆಡ್ತಾ ಇಲ್ಲ. 1,70,000 ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆ PSI ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದ ನಂತರದಲ್ಲಿ ಇಡೀ ಕೆರೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಹಳ್ಳಿಗಳಲ್ಲಾಗಿರಬಹುದು, ಕೆರೂರು ಪಟ್ಟಣದಲ್ಲಿ ಆಗಿರಬಹುದು, ಯುವಕರು ವಯೋವೃದ್ಧರು ಎಲ್ಲರೂ ಕೂಡ ಪಟಾಕಿ ಹೊಡೆದು ಸಂಭ್ರಮವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಸಂಭ್ರಮ ಮಾಡಬೇಕು, ಪಟಾಕಿಯನ್ನು ಹೊಡಿಬೇಕಂತ ಹೇಳಿದ್ರೆ ಯಾವುದೋ ಹಬ್ಬ ಹರಿದಿನ ಅಥವಾ ಖುಷಿಯ ವಿಚಾರದಲ್ಲಿ ಮಾಡ್ತೇವೆ, ಅಥವಾ ಯಾವುದೋ ರಾಕ್ಷಸನ ವಧಿಯಾದಾಗ ಹಿಂದೆ ದೀಪಾವಳಿಯನ್ನು ಆಚರಿಸಿದ್ರಂತೆ. ಆದರೆ ಇವತ್ತು ಆ PSI ಅರೆಸ್ಟ್ ಆಗಿದ್ದಕ್ಕೆ ಮಾತ್ರವೇ ಇಲ್ಲಿ ಯುವಕರು ಎಲ್ಲರೂ ಕೂಡ ಸಂಭ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮನುಷ್ಯ ಎಷ್ಟರ ಮಟ್ಟಿಗೆ ಅಲ್ಲಿಯ ಜನರಿಗೆ ಕಿರಿಕಿರಿಯನ್ನು ಕೊಟ್ಟರೆ ಬೇಡ, ಆ ಮನುಷ್ಯ ಎಷ್ಟರ ಮಟ್ಟಿಗೆ ಅಲ್ಲಿ ಅವರಿಗೆ ಲಂಚಕ್ಕೆ ಕೈ ಒಡ್ರೆ ಬೇಡ. ಕೆರೂರು ಪಟ್ಟಣ ಅಂತ ಹೇಳಿದ್ರೆ ಅಲ್ಲಿ ಜಾನುವಾರುಗಳ ಸಂತೆ ನಡೆಯುತ್ತೆ, ಬೃಹತ್ ದೊಡ್ಡ ಸಂತೆ ಕೂಡ ಆಗತ್ತೆ. ಹಾಗಾಗಿ ಎಲ್ಲ ಭಾಗಗಳಿಂದ ಬರುವಂತಹ ಜನರು ಅಲ್ಲೇ ಸೇರ್ತಾರೆ. ಆಗ ಪ್ರತಿ ಮಂಗಳವಾರ ಸಂತೆಯ ದಿನ ಅಲ್ಲಿ ಇಲ್ಲಿ ನಿಲ್ತಕ್ಕಂತಹ ಈ ಪೊಲೀಸರು ಹಣಕ್ಕೋಸ್ಕರ ಲಂಚಕ್ಕೋಸ್ಕರ ಕೈಯನ್ನು ಒಡ್ತಾರೆ. ಇದು ಎಷ್ಟೋ ಸಲ ದೂರುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಎಷ್ಟೋ ಸಲ ಕಂಪ್ಲೇಂಟನ್ನು ಕೊಡೋಕೆ ಹೋದವರಿಗೆ ಬಾಯಿಗೆ ಬಂದ ಹಾಗೆ ಬೈಗುಳಗಳನ್ನು ಬೈತಾ ಇದ್ರು, ಅವಾಚ್ಯ ಶಬ್ದಗಳಿಂದ ಬೈತಿದ್ರು. ಲೋ ಮಗನೇ, ಏನೆಲೆ ಮಗನೇ, ಯಾಕಲೇ ಮಗನೇ, ಹೋಗಲೇ ಬಾರಲೆ ಅಂತ ಹೇಳದೆ ಮಾತನ್ನು ಎತ್ತಾ ಇರಲಿಲ್ಲ. ಅವರ ತಂದೆಯ ವಯಸ್ಸಿನವರಾದರೂ ಕೂಡ ಮರ್ಯಾದೆಯನ್ನು ಕೊಡ್ತಾ ಇರಲಿಲ್ಲ. ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರಂತೆ. ಇದು ಸುತ್ತಮುತ್ತಲಿನ ಜನರ ಬಾಯಲ್ಲಿ ಕೇಳಿ ಬಂದಂತಹ ಮಾತು. ಪೊಲೀಸ್ನವರ ಭಾಷೆಯನ್ನು ಕೂಡ ಬದಲಾಯಿಸ್ಕೋಬೇಕು. ಎಲ್ಲ ಪೊಲೀಸರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಕಾನ್ಸ್ಟೇಬಲ್ಗಳು ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನು ತಗೊಳ್ಳುವವರಿದ್ದಾರೆ. ಆದರೆ ಕೆಲವೊಂದಿಷ್ಟು ಪೊಲೀಸರಿದ್ದಾರೆ, ಆ ಪೊಲೀಸ್ ಹಳೆಯ ಭಾಷೆಯನ್ನೇ ಬೈಗುಳದ ಮೂಲಕವೇ ಆರಂಭಿಸ್ತಾರೆ. ದಯಮಾಡಿ ಎಲ್ಲ ಉತ್ತರ ಕರ್ನಾಟಕದ ಅಥವಾ ಎಲ್ಲ ಪೊಲೀಸರಿಗೆ ಏನು ಆ ರೀತಿಯಲ್ಲಿ ಇದ್ದೀರಿ, ಅವ್ಯಾಚ್ಯ ಶಬ್ದಗಳನ್ನು ಬೈತೀರಿ, ದಯಮಾಡಿ ಸ್ವಲ್ಪ ಮರ್ಯಾದೆಯನ್ನು ಕೊಡೋದು ಕಲ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಕೂಡ ತಂದೆ, ಚಿಕ್ಕಪ್ಪ, ಮಾವ, ಅಣ್ಣ, ತಮ್ಮ ಎಲ್ಲರೂ ಕೂಡ ಇರ್ತಾರೆ. ಮಾತಿದ್ದ ಸಾಕು ಕೊಂಕು ಮಾತು, ಸೊಕ್ಕಿನ ಮಾತಿನಿಂದ ಆಡುವಂತಹ ಪೊಲೀಸರು ದಯಮಾಡಿ ಆ ಮಾತುಗಳನ್ನು ಬದಲಾಯಿಸ್ಕೊಳ್ಳಿ. ಕಷ್ಟಪಟ್ಟು ಓದಿ ಉದ್ಯೋಗಕ್ಕೆ ಬಂದಿರ್ತೀರ. ಇಲ್ಲಿ ಸಿಕ್ಕಿಬಿದ್ದಂಥ ಇನ್ನೊಬ್ಬ ಸಂತೋಷ್ ಬಿರಾದಾರ್ ಎನ್ನುವಂಥ ಹುಡುಗ ಕಾನ್ಸ್ಟೇಬಲ್, ಬೀಟ್ ಪೊಲೀಸ್ ಆಗಿ ಹಲವಾರು ಹಳ್ಳಿಗಳಲ್ಲಿ ಕೆಲಸ ಮಾಡಿದವನು, PSI ಹೇಳಿದ ಅಂತಾನೋ ಅಥವಾ ಆ ಲಂಚದ ರುಚಿ ಹಿಡಿದಿದೆ ಅಂತಾನೋ, ಆತನು ಕೂಡ ಇದರಲ್ಲಿ ಭಾಗಿಯಾಗಿ ಇವತ್ತು ಅರೆಸ್ಟ್ ಆಗಿದ್ದಾನೆ. ಅದೇ ಒಂದು ಪೊಲೀಸ್ ಕೆಲಸ ಸಿಗೋದಕ್ಕೆ ಅದೆಷ್ಟೋ ಜನ ಯುವಕರು ನಿತ್ಯ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ, ಸಾಕಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಅಂಥವರಿಗೆ ಸಿಗ್ತಿಲ್ಲ. ನಿಮ್ಮಂಥವರಿಗೆ ಒಂದು ಹುದ್ದೆ ಸಿಕ್ಕಿದೆ ಅಲ್ವಾ, ಸರ್ಕಾರಿ ನೌಕರಿ ಸಿಕ್ಕಿದೆ, ಕೈ ತುಂಬ ಸಂಬಳ ಸಿಕ್ಕಿದೆ, ಅದನ್ನು ಸ್ವಲ್ಪ ಉಪಯೋಗ ಪಡ್ಕೊಳ್ಳಿ. ನೀವು ಹೋಗ್ತೀರಿ, ಇವತ್ತು ಸಸ್ಪೆಂಡ್ ಆಗ್ತೀರಿ, ಮತ್ತೆ ವಾಪಸ್ ಜಾಬಿಗೆ ಜಾಯ್ನ್ ಆಗ್ತೀರಿ, ಆದರೆ ಹೋದ ಮರ್ಯಾದೆ ಮತ್ತೆ ಬರುತ್ತೆ ನಿಮಗೆ? ಖಂಡಿತ ಬರೋದಿಲ್ಲ. ನಿಮ್ಮ ಫ್ಯಾಮಿಲಿಯವರ ಮರ್ಯಾದೆ, ನಿಮ್ಮ ಮರ್ಯಾದೆ, ಇಡೀ ಡಿಪಾರ್ಟ್ಮೆಂಟ್ನ ಮರ್ಯಾದೆನೇ ತೆಗೆದುಬಿಟ್ರಲ್ಲ. ಭೀಮಪ್ಪ, ಸಂತೋಷ್ ಇವರಿಬ್ಬರು ಉದಾಹರಣೆಗಳಷ್ಟೇ. ಇಂತಹ ಅದೆಷ್ಟೋ ಪೊಲೀಸರಿದ್ದೀರಿ, ಸ್ವಲ್ಪ ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಎಚ್ಚರಿಕೆ ಅಂದಿರಿ. ನೀವು ಜನರಿಗೆ ಭರವಸೆ ಆಗಬೇಕೆ ಹೊರತಾಗಿ ಭಯ ಆಗಬಾರ್ದು. ಹಾಗಾಗಿ ನಿಮ್ಮ ಮೇಲೆ ಭರವಸೆಯನ್ನು ಉಳಿಸ್ಕೊಳ್ಳುವಂತಹ ಕೆಲಸಗಳನ್ನು ಎಲ್ಲ ಪೊಲೀಸರು ಕೂಡ ಮಾಡಬೇಕಾಗಿದೆ. ಲೋಕಾಯುಕ್ತರ ಕೆಲಸಕ್ಕೂ ಇಲ್ಲಿ ಹ್ಯಾಟ್ಸಪ್ ಹೇಳಬೇಕು. ಇಂತಹ ದಿಟ್ಟ ಲೋಕಾಯುಕ್ತರು ಮುಂದಿನ ಕ್ರಮಗಳನ್ನು ಕೈಗೊಳ್ಳಿ. ಬೇರೆ ಬೇರೆ ಕಡೆ ಕೂಡ ಇಂತಹ ಅದೆಷ್ಟು ಲಂಚ ಬಾಕರಿದ್ದಾರೆ, ಅವರ ಮೇಲೆ ಕೂಡ ದಾಳಿಯನ್ನು ಮಾಡಿ ಲಂಚ ಮುಕ್ತ ಭಾರತವನ್ನಂತೂ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ನಿಯಂತ್ರಣಕ್ಕಾದರೂ ತರುವಂತಹ ಕೆಲಸಗಳು ಆಗಲಿ ಅಂತ ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ.
ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.